ನಮಸ್ತೆ, ವೆಲ್ಕಮ್ ಟು ಇಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಬದನೆಕಾಯಿ ಎಣ್ಗಾಯಿ ಗೊಜ್ಜು. ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋಂಥ ಗೊಜ್ಜು, ತುಂಬ ರುಚಿಯಾಗಿರುತ್ತೆ. ಏನೇನು ಬೇಕು ಅಂತ ನೋಡೋಣ. ಬದನೆಕಾಯಿ ಒಂದು ಅರ್ಧ kg ಇದೆ. ಕಪ್ಪು ಬದನೆಕಾಯಿ ತೊಗೋಬೋದು. ಇದು ನಾನು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಹುರುಗಡ್ಲೆ ಒಂದು 2 ಸ್ಪೂನು. ಇದನ್ನು ಹುರ್ಕೊಳ್ಳೋದು ಬೇಕಾಗಲ್ಲ, ಬರೀ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಡಲೆಕಾಯಿ ಬೀಜ ಒಂದು 50 ಗ್ರಾಮ್ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಹುಚ್ಚೆಳ್ಳು ಇದು 2 ಸ್ಪೂನ್ ಬೇಕಾಗತ್ತೆ. ಇದು ಎಣ್ಗಾಯಿಗೆ ತುಂಬ ರುಚಿ ಕೊಡುತ್ತೆ. ಈರುಳ್ಳಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿ ಒಂದು 2 ಈರುಳ್ಳಿ ಬೇಕಾಗತ್ತೆ. ಕೊಬ್ಬರಿ ತುರಿ ಬೌಲು ಒಂದು ಅರ್ಧ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣಗಿರಬೇಕು. ಇಲ್ಲ ಒಂದು ಸತಿ ಮಿಕ್ಸಿಗೆ ಹಾಕೊಂಡ್ಬಿಡಿ. ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರು 2 ಸ್ಪೂನ್ ಬೇಕಾಗತ್ತೆ. ಹುಳಿ ಸಾಂಬಾರಿಗೆಲ್ಲ ಹಾಕೊತೀವಲ್ಲ ಸಾಂಬಾರು ಪುಡಿ, ಅದು ಒಂದು 2ರಿಂದ 2.5 ಸ್ಪೂನ್ ಬೇಕಾಗತ್ತೆ. ಅಡುಗೆ ಚಿಲ್ಲಿ ಇದು 1 ಸ್ಪೂನ್ ಬೇಕಾಗತ್ತೆ. ಹುಣಸೆ ರಸ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ನೆನೆಸಿ ಅದನ್ನು ಈ ಥರ ರಸ ತೆಗೆದಿಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಎಣ್ಣೆ ಇದು ಎಣ್ಗಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಮೇಲೆ ಎಣ್ಣೆ ಬೇಕಾಗತ್ತೆ. ಕರಿಬೇವು ಸ್ವಲ್ಪ. ಈಗ ಕಡಲೆಕಾಯಿ ಬೀಜ ಮತ್ತು ಹುಚ್ಚೆಳ್ಳು ಪೌಡ್ರ್ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಹುರುಗಡ್ಲೆನ ಸಿಪ್ಪೆ ತೆಗೆಯೋದೇನು ಬೇಕಾಗಲ್ಲ, ಹಾಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕಾಗತ್ತೆ ಪೌಡ್ರು. ಇದೇ ಜಾರ್ಗೆ ಕಡಲೆ ಹಾಕ್ಕೊಳ್ತೀನಿ. ಇಷ್ಟು ಪೌಡ್ರ್ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಹುಚ್ಚೆಳ್ಳು. ಈಗ ಬದನೆಕಾಯಿನ ಈ ಥರ ಹಿಂಗೆ ಕಟ್ ಮಾಡಿ ನೀರೊಳಗೆ ಹಾಕೊಳ್ಳೋಣ. ನೀರಿಗೆ ಹಾಕೋಬೇಕು, ಇಲ್ಲಾಂದರೆ ಕಪ್ಪು ಆಗಿಬಿಡುತ್ತೆ. ಪೂರ್ತಿ ಕಟ್ ಮಾಡಬಾರ್ದು. ನೋಡಿ, ಇಷ್ಟು ಒಳಗಡೆ ತುಂಬಷ್ಟು ಆದರೆ ಸಾಕು. ಈ ಥರ ಎಳೆದಾಗಿರಬೇಕು. ಬದನೆಕಾಯಿ ಬಲ್ತಿರಬಾರ್ದು, ಬಲ್ತಿರೆ ಚೆನ್ನಾಗಿರಲ್ಲ. ಈ ಥರ ಎಳೆದಾಗಿರಬೇಕು. ನೀರಿಗೆ ಹಾಕ್ಕೊಳ್ಳೋಣ. ಎಲ್ಲ ಬದನೆಕಾಯಿ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಇರಬೇಕು. ಈಗ ಎಲ್ಲ ಬದನೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೀರಲ್ಲಿ ಇಡಬೇಕು. ನೀರಲ್ಲಿ ಇಡಲಿಲ್ಲ ಅಂತಂದರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ, ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀರಲ್ಲಿ ಇಟ್ಕೊಳ್ಳೋಣ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಈಸಿ ಮೆಥಡ್. ಇದು ಒಂದೇ ಸತಿ ಎಲ್ಲ ಹಾಕ್ಕೊಂಡು ಇಟ್ಕೊಳ್ಳೋದು, ರುಬ್ಬೋದು ಏನಿಲ್ಲ. ಇದರಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕೋಣ. ಇದು ಬ್ಯಾಡಗಿ ಚಿಲ್ಲಿ ಕಲರ್ಗೋಸ್ಕರ. ಇದು ಸಾಂಬಾರು ಪೌಡರ್, ಹುಚ್ಚೆಳ್ಳು ಪೌಡರ್, ಕೊಬ್ಬರಿ ತುರಿ, ಈರುಳ್ಳಿ, ಕರಿಬೇವು, ಹುರುಗಡ್ಲೆ ಪೌಡರ್, ಕಡಲೆಕಾಯಿ ಬೀಜದ ಪುಡಿ, ಉಪ್ಪು, ಹುಣಸೆ ರಸ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 50 ml ಅಷ್ಟು ಎಣ್ಣೆ ಬೇಕಾಗುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಒಳಗಡೆ ತುಂಬ್ಕೋಬೇಕು. ತುಂಬ ಫಾಸ್ಟಾಗಿ ಮಾಡ್ಬೋದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬದನೆಕಾಯಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ಮಸಾಲೆ ತುಂಬ್ಕೊಳ್ಳೋಣ. ಈ ಥರ ನೀಟಾಗಿ ಹಿಂಗೆ ತುಂಬ್ಕೊಳ್ಳೋಣ. ಎಲ್ಲ ಬದನೆಕಾಯಿ ರೀತಿ ತುಂಬಿಕೊಂಡು ಡೈರೆಕ್ಟಾಗಿ ಕುಕ್ಕರಲ್ಲೇ ಇಟ್ಕೊಳ್ಳೋಣ. ಈ ರೀತಿ ಎಲ್ಲ ಬದನೆಕಾಯಿ ಹಿಂಗೆ ತುಂಬಿಸ್ಕೊಂಡು ಈ ರೀತಿ ಕುಕ್ಕರಲ್ಲಿ ಇಟ್ಕೊಳ್ಳೋಣ. ತುಂಬ ಥರ ಮಾಡ್ಬೋದು ಬದನೆಕಾಯಿ, ಬಟ್ ಇದು ಈಸಿ ಮೆಥಡು, ತುಂಬ ಬೇಗ ಆಗುತ್ತೆ. ಈಗ ಒಂದೊಂದಾಗಿ ಎಲ್ಲ ಈ ರೀತಿ ಎಲ್ಲ ಬದನೆಕಾಯಿನ ಈ ರೀತಿ ತುಂಬಿ ಹೀಗೆ ಇಟ್ಕೊಳ್ಳೋಣ. ಬದನೆಕಾಯಿ ನಾವು ಈ ಥರ ಮಸಾಲೆ ತುಂಬ ತನಕ ನೀರಲ್ಲೇ ಇರಬೇಕು. ಇಲ್ಲ ಅಂತಂದರೆ ಅದೇನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ. ಒಂದು 2 ನಿಮಿಷ ಇವತ್ತು ಹೊರಗಡೆ ಇಟ್ಬಿಟ್ರೂ ಕಹಿ ಬಂದುಬಿಡುತ್ತೆ, ಕಹಿ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ನೀರಿನ ತೆಗೆದ ತಕ್ಷಣವೇ ನಾವು ಈ ರೀತಿ ಮಸಾಬೇಕು. ಈಗ ಕುಕ್ಕರ್ಗೆ ಬದನೆಕಾಯಿ ಎಲ್ಲ ಮಸಾಲೆ ತುಂಬಿಸ್ಕೊಂಡು ಈಗ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಮಿಕ್ಕಿರೋ ಮಸಾಲೆ ಇರುತ್ತಲ್ವ, ಇದನ್ನು ಮೇಲೆ ಈ ರೀತಿ ಹಾಕೋಣ.
ಮಿಕ್ಕಿರೋ ಮಸಾಲೆನ ಈ ರೀತಿ ಮೇಲೆ ಈ ರೀತಿ ಹಾಕ್ಕೊಳ್ಳೋಣ. ಈಗ ರೊಟ್ಟಿಗೆ ಚಪಾತಿಗೆ ಇದು ಕಾಂಬಿನೇಷನ್, ಇದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಮಸಾಲೆ ಇರುತ್ತಲ್ಲ, ಸ್ವಲ್ಪ ನಾನು ಗೊಜ್ಜು ಜಾಸ್ತಿ ಆಗಲಿ ಅಂತ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಲೋಟದಷ್ಟು ಇಷ್ಟು ನೀರು ಹಾಕ್ಕೊಳ್ಳೋಣ. ತೊಳ್ಕೊಂಡು ಇವಾಗ ಇದಕ್ಕೆ ಈ ಥರ ಸೈಡಲ್ಲಿ ಹಿಂಗೆ ಸೈಡಲ್ಲಿ ಹಾಕ್ಕೋಬೇಕು, ಮೇಲ್ಗಡೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಹಿಂಗೆ ಸೈಡಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ನೀರು ಹಾಕಿರ್ತೀನಿ, ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ತಿರುಗಿಸ್ಬಾರ್ದು, ಈ ರೀತಿ ಮಾಡಿಕೊಂಡು ಈಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು ವಿಜಿಲ್ ಕೂಗಿಸಿದ್ರೆ ಸಾಕು. ತುಂಬ 2-3 ಸತಿ ಕೂಗಿಸ್ಬಾರ್ದು. ಬದನೆಕಾಯಿ ಕೆಲವರು ಇವಾಗ ಕಹಿ ಬಂದುಬಿಡ್ಬೋದು, ಈ ರೀತಿ ಕುಕ್ಕರಲ್ಲಿ ಹಾಕಿದ್ರೆ ಕಹಿ ಬರುತ್ತೆ ಅಂದ್ಕೊತಾರೆ. ನಾವು ಮಸಾಲೆ ತುಂಬಿರೋದ್ರಿಂದ ಅದು ಕಹಿ ಬರೋದಿಲ್ಲ. ಕೂಗಿಸ್ಕೊಳ್ಳೋಣ. ಈಗ ಇಟ್ಕೊಂಡಿದ್ದೀನಿ, ಈಗ ಒಂದು ವಿಜಿಲ್ ಆಗಲಿ, ಆಮೇಲೆ ಹೇಗಾಗಿದೆ ಅಂತ ನೋಡೋಣ. ಈಗ ಒಂದು ಸತಿ ಹೋಗಿದೆ ಸಾಕು, ಆಫ್ ಮಾಡ್ಕೊಳ್ಳೋಣ. ಈಗ ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಾಗಿದೆ, ಗೊಜ್ಜು ರೆಡಿಯಾಗಿದೆ. ಬದನೆಕಾಯಿ ಎಣ್ಗಾಯಿ ರೆಡಿ. ಚಪಾತಿ ಜೊತೆಗೆ ಎಣ್ಗಾಯಿ ಗೊಜ್ಜು ಮಾಡಿರೋದು. ಇದು ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ನೀರು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ನೀವು. ಎಣ್ಗಾಯಿ ತುಂಬ ಒಳ್ಳೆಯದು. ಏಕೆ ಅಂತಂದರೆ ನಾವು ಹಾಕಿರೋದು ಕೊಬ್ಬರಿ, ಕಡಲೆಕಾಯಿ ಬೀಜ, ಹುರುಗಡ್ಲೆ ಎಲ್ಲ ಹಾಕಿದ್ದೀವಲ್ವ, ಅದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಒಂದು ವಿಷಲ್ ಕೂಗಿಸ್ಕೊಳ್ಳಿ, ಎಣ್ಗಾಯಿ ರೆಡಿಯಾಗಿದೆ. ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು 10-15 ನಿಮಿಷ ಎಲ್ಲ ರೆಡಿ ಮಾಡಿಕೊಂಡು 10 ನಿಮಿಷದಲ್ಲಿ ಆಗೋಗ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.